ಸರ್ ನಮಸ್ಕಾರ. ಇಲ್ಲಿಂದ ಕಾಣಿಸ್ತಾ ಇದೆಯಲ್ಲ ನೋಡಿ, ಸ್ವಲ್ಪ ರೆಡ್ ಆ್ಯಂಡ್ ಬ್ರೌನ್ ಮಿಕ್ಸ್ ಮಣ್ಣು, ಅಂದರೆ ಒಳ್ಳೆ ಮಣ್ಣಿದು. ಈ ಕಡೆ ಹತ್ತಿ ಇದೆಯಲ್ಲ, ಈ ಹತ್ತಿ ಮತ್ತು ಈ ಕಡೆ ಬಾಳೆ ಇದೆಯಲ್ಲ, ಇದು ಇಷ್ಟು ಇವ್ರದ್ದೇನೆ 2 ಎಕರೆ ಅಲ್ಲೋಣ. ಅಂದರೆ 2 ಎಕರೆ ಒಟ್ಟಿಗೆ 2 ಎಕರೆ. ಅಕ್ಕಪಕ್ಕ ಜಾಸ್ತಿ ಬರ್ಬೋದು. ಅಕ್ಕಪಕ್ಕ ಎಲ್ಲ ಕ್ರಾಪ್ ಮಾಡ್ತಾ ಇದ್ದಾರೆ ನೋಡಿ. ಆಮೇಲೆ ಇನ್ನೊಂದು ಏನಂದರೆ, ಇದೊಂದು ಗ್ರಾಮ, ಈ ಒಂದು ಹಳ್ಳಿಗೆ ಹೊಂದ್ಕೊಂಡಂಗೆ ಇದೆ. ಕಮರ್ಷಿಯಲ್ ಆಗುತ್ತೆ ನಾಳೆ ದಿನ, ಬಟ್ ಇವತ್ತಿನ ಮಟ್ಟಿಗೆ ಏನೂ ಅಲ್ಲ. ಇಲ್ಲಿ ನೋಡಿ, ಇಲ್ಲೊಂದು ಇಂಡಿಯನ್ ಆಯಿಲ್ ಆಗಿದೆ. ಈ ಒಂದು ಡಾಂಬರ್ ರಸ್ತೆಯಿಂದ ಒಂದು ಎಷ್ಟು ಒಂದು 200 ಅಡಿ ಅಷ್ಟೇ, ಒಂದು 200 ಅಡಿ ಅಂತರದಲ್ಲಿದೆ. ಒಳ್ಳೆ ಜಾಗ ಮಾತ್ರ, ಅದರಲ್ಲಿ 2 ಮಾತಿಲ್ಲ. ಲಿಂಗಾಯತರದೆ, ಇದೇ ಊರಿನ ರೈತರದೆ ಇದು. ಸೊ ರೈತರಿಂದ ಆಗ್ತಕ್ಕಂಥ ಆಸ್ತಿ, ಒಳ್ಳೆ ಮಣ್ಣು. ಆದರೆ ಇಲ್ಲೊಂದು ಸಣ್ಣ ಪ್ರಾಬ್ಲಮ್ ಇದೆ ನೋಡಿ. ಇದೊಂದು ಸ್ವಲ್ಪ ಒಂದು 5 ಕುಂಟೆ 6 ಕುಂಟೆ ಅಷ್ಟು ಸ್ವಲ್ಪ ಕಲ್ಲು ಬಂಡೆ ಇದೆ. ಇದನ್ನು ಅಚ್ಚಟ್ ಮಾಡ್ಕೊಬೇಕು. ಅದಷ್ಟು ಬಿಟ್ಟರೆ ನೋಡಿ ಈ ಕಡೆ ಒಂಚೂರು ಇದೆ ನೋಡಿ, ಈ ಕಡೆ ಸ್ವಲ್ಪ ಮೇಲ್ಭಾಗದಲ್ಲಿ. ಹಿಂದಕ್ಕಂತೂ ಇಲ್ಲ ನೋಡಿ, ಹಿಂಭಾಗಕ್ಕಂತೂ ಇಲ್ಲ. ಈ ಒಂದು ರಸ್ತೆಗೆ ಹೊಂದ್ಕೊಂಡಂಗಿದೆ. ಸೊ ನಾರ್ತ್ ಸೌತು ರಸ್ತೆಗೆ ಭಾಳ ವಿಶಾಲವಾಗಿದೆ. ಅದು ಹಂಗೇ ಅದೇ ಸ್ಕ್ವೈರಲ್ಲಿ ಈಸ್ಟ್ ವೆಸ್ಟು ಕೂಡ ಭಾಳ ಉದ್ದ ಇದೆ. ಆಯ್ತಲ್ಲ, ಒಳ್ಳೆ ಮಣ್ಣು ನೋಡಿ. ನೋಡಿ ಈಗ ಅಲ್ಲಿ ಉತ್ತು ಅಚ್ಚುಕಟ್ಟು ಮಾಡಿದ್ದಾರೆ. ಈ ಕಲ್ಲು ನಾ ಹೇಳಿದ್ನಲ್ಲ, ಇದೊಂದು ಸ್ವಲ್ಪ ಅಚ್ಚುಕಟ್ಟು ಮಾಡ್ಕೊಬೇಕು. ಒಂದು 5-6 ಕುಂಟೆ ಬರ್ತದೆ ಅಷ್ಟೇ. ಏನು ಒಂದು 50,000 1 ಲಕ್ಷ ಖರ್ಚು ಮಾಡ್ತು ಅಂತಂದರೆ ನೀಟಾಗಿ ಎತ್ಬಿಡ್ಬೋದು ಎಲ್ಲನೂ. ಏನು ಅಂಥದ್ದೇನು ಸಮಸ್ಯೆ ಏನಲ್ಲ. ನೋಡಿ ಇದೇ ರಸ್ತೆ. ಒಂದು ಸ್ಕೂಟರ್ ಸ್ಟಾರ್ಟ್ ಮಾಡ್ಕೊಳ್ಳಿ, ಅಲ್ಲಿ ಗಂಟೆ ಹೋಗೋ, ಹೈವೇ ಗಂಟೆ. ಇದು ರಸ್ತೆ ಸರ್. ಈ ಗ್ರಾಮದ ಒಂದು ರೈತರ ಆಸ್ತಿಗಳಿಗೆ ಹೋಗ್ತಕ್ಕಂಥ ರಸ್ತೆ. ಸೊ ನೋಡಿ, ಇದು ಈ ಪಕ್ಕದವ್ರದ್ದು ಕೂಡ ಇದೇ ಊರಿನ ರೈತರದ್ದು. ಇವರು ಹಲ್ಕಂಬ ಹಾಕೊಂಡಿದ್ದಾರೆ ಒಂದು ಸೈಡ್ಗೆ. ನಿಮ್ಗೆ ಆದರೆ ಹಿಂಭಾಗಕ್ಕೆ ಮತ್ತು ನೋಡಿ ಎಂಟ್ರೆನ್ಸು ಮತ್ತು ಆ ಕಡೆಗೆ 2 ಕಡೆಗೆ ಮಾತ್ರ ಅದು ತೆಡ್ ಬಟನ್ ಒತ್ತೇಣ. ನೋಡಿ ಇದು ಹೈವೇ, ಅದು ಒಳಗಡೆ ಮೇಲ್ಭಾಗದ ಹೈವೇ. ಇದು ಇನ್ನೊಬ್ರದ್ದು, ಇದೇ ಊರಿನವ್ರದ್ದು. ಈಗ ನಾನಾಗಲೇ ಹೇಳ್ದಂಗೆ ಇದು ನೋಡಿ, ಇನ್ನು ಹಿಂದಕ್ಕೆ ಹೋದರೆ ನೋಡಿ ಇದೇ ಆಸ್ತಿ, ಇದೇ ಎಂಟ್ರೆನ್ಸು. ನಿಮಗೆ ಭಾಳ ವಿಶಾಲವಾಗಿದೆ. ನಾರ್ತ್ ಸೌತು ಭಾಳ ವಿಶಾಲವಾಗಿದೆ. ನೀರು ಬರುತ್ತೆ ಆಮೇಲೆ. ಹೋಗೋಣ. ಆಮೇಲೆ ಒಳ್ಳೆ ವಾಟ್ರ್ ಆಗುತ್ತೆ ಸರ್, ಒಳ್ಳೆ ಗ್ರೌಂಡ್ ವಾಟ್ರ್ ಇರ್ತಕ್ಕಂಥದ್ದು. ಅಕ್ಕಪಕ್ಕ ಫುಲ್ ಸೆಟ್ಗಳಿದ್ದಾವೆ. ಇಲ್ಲಿ ತನಕನೂ ಇದೆ ಸರ್. ಇಲ್ಲಿ ತನಕ ಇದೆ. ಇಲ್ಲಿಂದ ಅದೇ ಗೊತ್ತಾಯ್ತು. ಅದು ಅಡ್ವರ್ಸ್ ಮಾಡಿದಾಗ ಒಂದು ಸ್ವಲ್ಪ ಆಗೋದೇನೋ ಮಾಡೋದು. ಇದು ಕುರ್ಬೋರ್ದು, ಅದು ವೈನ್ ಸ್ಟೋರ್. ಓಕೆ, ವೈನ್ ಸ್ಟೋರ್ ಇದು. ಸರಿ. ಫ್ಯಾಮಿಲಿ ಇದೆ. ಪೆಟ್ರೋಲ್ ಬಂಕ್ಗಿಂತ ಒಂದು 200 ಅಡಿ ಅಷ್ಟೇ ನೋಡಿ. ಇದು ಹೈವೇ, ಇದು HD ಕೋಟೆ ಹೋಗುತ್ತೆ. ಹಿಂಗೆ ನಿಲ್ಲಿಸ್ಕೊಳ್ಳಿ. ಇಲ್ಲ ಏನು ಗಾಡಿ ಸ್ಲೋ ಮಾಡ್ತಾರೆ. ಯಾವ್ದನ್ನ ಅದೇನು ತೋರಿಸ್ಕೊಳ್ಳಿ ಬಿಡಿ, ಬೇಡಿ. ಇದು ಹೈವೇ ಸರ್. ಇದು ಹೀಗೆ ಹೋದರೆ ಸಂತೆ ಚರಗೂರು ಮತ್ತು ಯಡಿಯಾಲ ಹೈವೇಗೆ ಹೋಗುತ್ತೆ. ಇದು HD ಕೋಟೆ ಹೈವೇಗೆ ಹೋಗುತ್ತೆ, ಅಂದರೆ HD ಕೋಟೆಗೆ ಹೋಗುತ್ತೆ. ಇದು ಊಟಿ NH ಹೋಗುತ್ತೆ. ಸೊ ಇಲ್ಲಿಂದ ಊಟಿ NH ನಿಮಗೆ 20-21 ಆಗುತ್ತೆ. ಓಕೆ, ಈ ಹೈವೇಯಿಂದ ನೋಡಿ ಇದು ಪೆಟ್ರೋಲ್ ಬಂಕಿಂದ ಒಂದು ಜಸ್ಟ್ ಒಂದು 200-250 ಅಡಿ ಅಷ್ಟೇ ಸರ್. ಓಕೆ, ಥ್ಯಾಂಕ್ ಯು.